ಹಲೋ ಗುಡ್ ಮಾರ್ನಿಂಗ್ ಟೀಚರ್ಸ್. ಸೊ ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಮೈಲ್ ಸ್ಟೋನ್ ಮೈ ಬಾಡಿದು ಕಾನ್ವರ್ಸೇಷನ್. ಇದು ಕಾನ್ವರ್ಸೇಷನಲ್ಲಿ ಯಾವಾಗಲೂ 2 ಗ್ರೀಟಿಂಗು 2 ಕ್ವಶನ್ಸ್ ಇರುತ್ತೆ. ಇದನ್ನು ಮಕ್ಕಳಿಗೆ ಹೇಳಿಕೊಟ್ಟು ಏನೇನು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಬರಬೇಕು ನೋಡೋಣ. ಇದು 2 ಗ್ರೀಟಿಂಗ್ ಇದೆ. ಯಾವುದು? ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಟೀಚರ್. ನೆಕ್ಸ್ಟ್ ಇನ್ನೊಂದು ಗ್ರೀಟಿಂಗು ಹ್ಯಾಪಿ ಬರ್ತ್ಡೇ, ಥ್ಯಾಂಕ್ ಯು ಟೀಚರ್. ಕ್ವೆಶ್ಚನ್ ಏನು? ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್. ಹೌ ಓಲ್ಡ್ ಆರ್ ಯು? ಐ ಆಮ್ 6 years old. ಈ 2 ಕ್ವಶನ್ಸ್ 2 ಗ್ರೀಟಿಂಗ್ಸ್ನ ಮಕ್ಕಳಿಗೆ ಹೇಳ್ಕೊಟ್ಬಿಡ್ಬೇಕು, ಮಾಡಬೇಕು. ಆಗ ಮಾಡೋಕ್ಕೆ ನಾವು ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಸ್ಟು ಲರ್ನಿಂಗ್ ಆಬ್ಜೆಕ್ಟಿವ್ ಕಾಂಪಿಟೆನ್ಸಿ ಮಗುಗೆ ಏನು ಬರಬೇಕು ಅಂದರೆ ಏಬಲ್ ಟು ಯೂಸ್ ಕನ್ವೆನ್ಷನಲ್ ಗ್ರೀಟಿಂಗ್ಸ್ ಆಫ್ ಪ್ರಾಪರ್. ಈಗ ಈ ಗ್ರೀಟಿಂಗ್ಸ್ನ ತನ್ನ ದಿನ ಬಳಕೆ ಲೈಫಲ್ಲಿ ಯೂಸ್ ಮಾಡೋ ಥರ ಆಗಬೇಕು, ಯೂಸ್ ಮಾಡ್ತಾ ಇರಬೇಕು. ಆಮೇಲೆ ದೇ ಆರ್ ಏಬಲ್ ಟು ಯೂಸ್ ಎ ಸಿಂಪಲ್ ಕಾನ್ವರ್ಸೇಷನ್. ಆಮೇಲೆ 2 ಕ್ವೆಶ್ಚನ್ಸ್ ನೋಡಿ ಅದನ್ನು ಮಧ್ಯೆ ಕ್ಲಾಸ್ ಯಾವಾಗಲೂ ಅದನ್ನು ಯೂಸ್ ಮಾಡಬೇಕು. ಅಲ್ಲಿ ಕ್ವೆಶ್ಚನ್ಸ್ನ ಯೂಸ್ ಮಾಡೋದು ಕಲ್ತ್ಕೋಬೇಕು. ಆ್ಯಂಡ್ ಅವರ ಹೆಸರು ಮತ್ತು ಏಜನ್ನು ಹೇಳೋ ಮಟ್ಟಿಗೆ ಅವ್ರಿಗೆ ಬರಬೇಕು ಇಂಗ್ಲೀಷಲ್ಲಿ, ಸೆಂಟೆನ್ಸಲ್ಲಿ. ಸೊ ಅದಕ್ಕೆ ಸ್ಟೆಪ್ಸ್ ಏನು ಮಾಡಬೇಕು? ಇಂಟ್ರೊಡ್ಯೂಸ್ ದ ಗ್ರೀಟಿಂಗ್ ಇನ್ ಇಂಗ್ಲೀಷ್. ಮೊದಲು ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ನಾನಿವತ್ತು ನಿಮಗೆ 2 ಗ್ರೀಟಿಂಗ್ ಹೇಳ್ಕೊಡ್ತೀನಿ. ಅದು ಯಾವುದು ಅಂದರೆ ಇದು ಅಂತ ಹೇಳಿಬಿಟ್ಟು ಅದರ ಅರ್ಥ ಹೇಳಬೇಕು. ಆಮೇಲೆ ಅದನ್ನು ನಾವು ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಹೇಳಬೇಕು. ಫಾರ್ ಎಕ್ಸಾಂಪಲ್ ಗುಡ್ ಮಾರ್ನಿಂಗ್ ಅಂತ ಇದೆಯಲ್ವ, ಅದನ್ನು ನಾವು ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತೀವಿ. ಆಮೇಲೆ 2ನೇದು ಹ್ಯಾಪಿ ಬರ್ತ್ಡೇ ಅಂತ ಇರ್ತಿಲ್ಲ, ಅದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ? ಬರ್ತ್ಡೇ ದಿವಸ ಯಾರು ಬರ್ತ್ಡೇ ಇದೆಯೋ ಅವ್ರಿಗೆ ಆ ಪರ್ಸನ್ಗೆ ಹೇಳೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಬೇಕು. ಆಮೇಲೆ ಈ ಗ್ರೀಟಿಂಗ್ ಡೆಮಾನ್ಸ್ಟ್ರೇಟ್ ಮಾಡಬೇಕು. ಒಂದು ಸರಿ ಹೇಳ್ತೀನಿ ನೋಡಿ ಅಂತ ಹೇಳಬೇಕು. ಹೇಳಿದ್ಮೇಲೆ ಅದನ್ನು ಪ್ರತಿದಿನ ನೀವು ಬಿಗಿನಿಂಗ್ ಕ್ಲಾಸು ಶುರುವಾದಾಗ ಈ ಗ್ರೀಟಿಂಗ್ಸ್ನ ಹೇಳೋಕ್ಕೆ ಮರಿಬಾರ್ದು. ಅದೇ ಗುಡ್ ಮಾರ್ನಿಂಗ್ ಹೇಳೋದು, ಬೆಳಗ್ಗೆ ಹೊತ್ತು ಗುಡ್ ಮಾರ್ನಿಂಗ್ ಹೇಳಬೇಕು, ಮಧ್ಯಾಹ್ನ ಗುಡ್ ಆಫ್ಟರ್ನೂನ್, ಸಾಯಂಕಾಲ ಗುಡ್ ಈವ್ನಿಂಗ್, ಇದು ಹೇಳಬೇಕು ಮಕ್ಕಳಿಗೆ. ಆಮೇಲೆ ಬರ್ತ್ಡೇ ದಿವಸ ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆ ಈ ಥರ ವಿಶ್ ಮಾಡಬೇಕು ಅಂತ ಹೇಳಬೇಕು. ಈ ಥರ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ಹೇಳಬೇಕು, ತೋರಿಸ್ಬೇಕು ಯಾವುದು ಹೇಳಬೇಕು. ನೆಕ್ಸ್ಟ್ ಸ್ಟೆಪ್ 2ಕ್ಕೆ ಬಂದಾಗ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಗ್ರೀಟಿಂಗ್ಸ್ನೂ ನೀವು 1-2 ಸರಿ ಹೇಳ್ಕೊಡ್ಬೇಕು, ಅವರು ಹೇಳಬೇಕು. 2 ಗ್ರೀಟಿಂಗ್ಸ್ನು ಅವ್ರಿಗೆ ನಿಮ್ಮ ಜೊತೇಲಿ ಹೇಳೋದನ್ನು ಕಲಿಸ್ಬೇಕು, ಅವ್ರು ಹೇಳೋಕ್ಕೆ ಬೈ ಹಾರ್ಟ್ ಮಾಡಿಸ್ಬೇಕು. ನೆಕ್ಸ್ಟ್ ಈಗ ಸ್ಟೆಪ್ 2 ಪ್ರಾಕ್ಟೀಸ್ ದ ಕ್ವೆಶ್ಚನ್ಸ್. 2 ಕ್ವೆಶ್ಚನ್ಸ್ ಇದೆ ಅಲ್ವಾ, ಈ ಕ್ವೆಶ್ಚನ್ಸನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಎಲ್ಲ ಸ್ಟೂಡೆಂಟ್ಸ್ ಟುಗೆದರ್. ಮೊದಲನೇ ಕ್ವೆಶ್ಚನ್ ಅದು ಅರ್ಥನೂ ಹೇಳಿಬಿಟ್ಟು ಆ ಕ್ವೆಶ್ಚನ್ನ ನೀವು ಹೇಳ್ಕೊಡ್ಬೇಕು, ಮಕ್ಕಳು ರಿಪೀಟ್ ಮಾಡಬೇಕು. ನೀವು ಹೇಳ್ಕೊಡೋದು ಮಕ್ಕಳು ರಿಪೀಟ್ ಮಾಡಿ ಕ್ವೆಶ್ಚನ್. ಅದೇ ಥರ ಆನ್ಸರ್, ಮೊದಲನೇ ಕ್ವೆಶ್ಚನ್ ರಿಪೀಟ್ ಮಾಡೋದು, ಮೊದಲನೇ ಕ್ವೆಶ್ಚನ್ಗೆ ಆನ್ಸರ್ನು ಮಕ್ಕಳಿಗೆ ರಿಪೀಟ್ ಮಾಡಿ ನೀವು ಹೇಳ್ಕೊಡ್ಬೇಕು, ಅವ್ರು ಹೇಳಬೇಕು. ಈಗ 1ನೇ ಕ್ವೆಶ್ಚನ್ನು ಇಬ್ಬರಿಗೂ ಎಲ್ಲ ಕ್ಲಾಸ್ಗೆ ಫುಲ್ ಬಂತು ಕ್ವೆಶ್ಚನ್ನು ಆನ್ಸರ್ ಹೇಳೋಕ್ಕೆ. ಈಗೇನು ಮಾಡಬೇಕು? ಮಕ್ಕಳನ್ನ ಒಂದು ಸರ್ಕಲಲ್ಲಿ ಕೂರಿಸ್ಬಿಟ್ಟು ಈಗ ಅವ್ರು ಕ್ವೆಶ್ಚನ್ನು ಹೇಳೋಕ್ಕೆ ಬರುತ್ತೆ, ಆನ್ಸರು ಹೇಳೋಕ್ಕೆ ಬರುತ್ತೆ. ಒಂದು ಹುಡುಗ ಪಕ್ಕದಲ್ಲಿ ರೈಟಲ್ಲಿ ಕೂತಿರ್ತಕ್ಕಂಥ ಹುಡುಗನಿಗೆ ಮೊದಲನೇ ಕ್ವೆಶ್ಚನ್ನ ಕೇಳಬೇಕು. ಆ ರೈಟಲ್ಲಿ ಕೂತಿರೋ ಹುಡುಗ ಆನ್ಸರ್ ಹೇಳಬೇಕು. ಹೇಳೋಕ್ಕೆಲ್ಲ ಕಲಿಸಿರ್ತಿದ್ರಲ್ಲ, ಕಲಿಸಾದ್ಮೇಲೆ ಆಮೇಲೆ ಸ್ಟೆಪ್ 3 ಮಾಡಬೇಕು. ಆ ಹುಡುಗ ಆನ್ಸರ್ ಹೇಳಿದ್ಮೇಲೆ ಅದೇ ಹುಡುಗ ಅವನ ಪಕ್ಕದಲ್ಲಿರ್ತಕ್ಕಂಥ ಸೆಕೆಂಡ್ ಹುಡುಗ ಇದನ್ನಲ್ಲ, ಅವ್ನು ಥರ್ಡ್ ಪಕ್ಕದಲ್ಲಿ ಬಲಗಡೆ ಕೂತಿರ್ತ ಹುಡುಗನಿಗೆ ಕ್ವೆಶ್ಚನ್ ಕೇಳಬೇಕು, ಅವನ ಆನ್ಸರ್ ಹೇಳಬೇಕು. ಅವನ ಆನ್ಸರ್ ಆ ಹುಡುಗ ಆನ್ಸರ್ ಹೇಳಿದ ಹುಡುಗ ಅವನ ಪಕ್ಕ ಹುಡುಗನಿಗೆ ಕ್ವೆಶ್ಚನ್ ಕೇಳಬೇಕು, ಆನ್ಸರ್. ಹಿಂಗೆ ಸರ್ಕಲ್ನ ಕಂಪ್ಲೀಟ್ ಮಾಡಬೇಕು. ಕ್ವೆಶ್ಚನ್ನು ಆನ್ಸರ್ ಮುಗಿದು, ಮೊದಲನೇ ಕ್ವೆಶ್ಚನ್ನ ಆನ್ಸರ್. ಈಗ ಏನು ಸ್ಟ್ಯಾಂಡ್ ಇನ್ ಅ ಸರ್ಕಲ್, ಬಿಗಿನ್ ದ ಕಾನ್ವರ್ಸೇಷನ್ ಸರ್ಕಲ್ ಆಯಿತು ಅಲ್ವಾ. ನೆಕ್ಸ್ಟ್ ಅದೇ ಥರ 2ನೇ ಕ್ವೆಶ್ಚನ್ ಆನ್ಸರ್ನೂ ಮಾಡಿಸ್ಬೇಕು. ಕ್ವೆಶ್ಚನ್ ಆನ್ಸರ್ನ ರೈಟ್ ಪರ್ಸನ್ ಇದೇ ಥರ 2ನೇ ಕ್ವೆಶ್ಚನ್ ಆನ್ಸರ್ನ ಕಂಪ್ಲೀಟ್ ಮಾಡಿಸ್ಬೇಕು. ಈ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಿಸಿದಾಗ ಮಕ್ಕಳಿಗೆ ಕ್ವೆಶ್ಚನ್ ಕೇಳಿದಾಗ ಆನ್ಸರ್ ಹೇಳೋಕ್ಕೂ ಗೊತ್ತಾಗುತ್ತೆ. ಈ ಥರ ಕಾನ್ವರ್ಸೇಷನ್ ಅನ್ನೋ ಒಂದು ಸೆಗ್ಮೆಂಟ್ನ ಮೈ ಬಾಡಿಲಿರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಹಿಂಗೆ ಮಾಡಿಸಿದ್ರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಮಕ್ಕಳು ಕ್ವೆಶ್ಚನ್ ಆನ್ಸರ್ಗೆ ಆನ್ಸರ್ ಹೇಳೋ ಇದು ಕಾನ್ಫಿಡೆನ್ಸ್ ಅವ್ರಿಗೆ ಖಂಡಿತ ಬರುತ್ತೆ. ನೋಡಿ, ಇಲ್ಲಿ ಮೊದಲನೇ ವಾರ ವೀಕ್ 1ನಲ್ಲಿ ಸ್ಟೆಪ್ಸ್ 1, 2 ಆ್ಯಂಡ್ 3 ಫಾರ್ ಕ್ವೆಶ್ಚನ್ 1 ಮೊದಲನೇ ಕ್ವೆಶ್ಚನ್ಗೆ ಮಾತ್ರ 3 ಸ್ಟೆಪ್ಸ್ಟು ಫಾಲೋ ಮಾಡಬೇಕು. ಮೊದಲನೇ
ವಾರ. ಎರಡನೇ ವಾರ 1 and 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು ಕ್ವೆಶ್ಚನ್ 1ಗೆ. ಮೂರನೇ ವಾರ ನೋಡಿ, ಒಂದನೇ ವಾರ ಆಯಿತು. ಈ ಮೂರನೇ ವಾರಕ್ಕೆ ಅದೇ ಸೇಮ್ ಸ್ಟೆಪ್ಸ್ 1 and 2, 3ನ ಕ್ವೆಶ್ಚನ್ 2ಕ್ಕೆ ಮಾಡಬೇಕು. ಕ್ವೆಶ್ಚನ್ 4ನೇ ವಾರಕ್ಕೆ ಸ್ಟೆಪ್ 1 and 3 ಆಫ್ ಕ್ವೆಶ್ಚನ್ 2. ರೀಡಿಂಗ್ಸು ಮೊದಲು ಸ್ವಲ್ಪ ವೀಕ್ 1ಅಲ್ಲಿ ರೀಡಿಂಗ್ಸು ಸುಮ್ಮನೆ ಹೇಳ್ಕೊಟ್ಬಿಡ್ಬೇಕು. ಓಕೆ, ಇಷ್ಟು 4 ವಾರಕ್ಕೂ ಟೈಮ್ ಟೇಬಲ್ ಹೆಂಗೆ ಮಾಡಬೇಕು, ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಮಾಡಿಕೊಂಡು ಈ ಕಾನ್ವರ್ಸೇಷನ್ ಸರ್ಕಲ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಈ ಕಾನ್ವರ್ಸೇಷನ್ ಸೆಗ್ಮೆಂಟ್ನ ಹೇಳ್ಕೊಂಡು ತುಂಬ ಚೆನ್ನಾಗಿ ಮಕ್ಕಳೇ ಹೇಳ್ತಾರೆ. ಓಕೆ, ಚೆನ್ನಾಗಿ ಹೇಳ್ಕೊಡ್ಬೋದು. ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಅರ್ಥ ಆಯ್ತಲ್ವಾ? ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.